ಮಿತ್ರರಿಗೆ ಇವತ್ತಿನ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಕೋರ್ತಾ ಎಲ್ಲರಿಗೂ ಶರಣಾರ್ಥಿಗಳು. ಆಲ್ಮಟ್ಟಿಯಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ 1964ರಲ್ಲಿ ಆಗಿನ ಪ್ರಧಾನಿಯಾಗಿದ್ದ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅಡಿಗಲ್ಲ ಸಮಾರಂಭವನ್ನು ನೆರವೇರಿಸಿದರು. 2000 ಇಸ್ವಿಗೆ ಅಣೆಕಟ್ಟು ನಿರ್ಮಾಣ ಕಾರ್ಯ ಮುಕ್ತಾಯ ಆಯಿತು. ಅಲ್ಲಿಂದ ಇಲ್ಲಿವರೆಗೆ ಸುಮಾರು 62 ವರ್ಷ ಆಯಿತು. ಆಲ್ಮಟ್ಟಿ ಅಣೆಕಟ್ಟ ಅಡಿಗಲ್ ಹಾಕಿಂದ ಇಲ್ಲಿ ಹಿಡ್ಕೊಂಡು 62 ವರ್ಷ ಆಯಿತು. ಆದರೆ ಇಲ್ಲಿವರೆಗೂ ಕೂಡ ವಿಜಯಪುರ ಮತ್ತು ಬಾಗಲಕೋಟೆ ಅವಳಿ ಜಿಲ್ಲೆಗೆ ಸಮಗ್ರ ನೀರಾವರಿ ಕಲ್ಪಿಸಿಲ್ಲ. ಅಣೆಕಟ್ಟು ನಿರ್ಮಾಣ ಸಂದರ್ಭದಲ್ಲಿ ಲಕ್ಷಾಂತರ ಎಕರೆ ಜಮೀನು ಮನೆ ಮಠ ಕಳ್ಕೊಂಡು ತಮ್ಮ ಬದುಕನ್ನೇ ತ್ಯಾಗ ಮಾಡಿರ್ತಕ್ಕಂಥ ಅವಳಿ ಜಿಲ್ಲೆಯ ರೈತರಿಗೆ ಇವತ್ತು ಸಮರ್ಪಕವಾಗಿ ನೀರು ಕೊಡ್ತಾ ಇಲ್ಲ. ಕೃಷಿಗೆ ನೀರಿಲ್ಲ, ಕುಡಿಲಿಕ್ಕೂ ಕೂಡ ಇನ್ನೂ ಜಿಲ್ಲೆಯ ಕೆಲವೊಂದು ಭಾಗಗಳಲ್ಲಿ ನೀರಿನ ತಾಪತ್ರೆ ಅದ. 4-5 ಕಿಲೋಮೀಟ್ರ್ವರೆಗೆ ಹೋಗಿ ಕುಡಿಯುವ ನೀರು ತರುವಂಥ ಪರಿಸ್ಥಿತಿ ಇನ್ನೂ ಕೂಡ ಅದ ಹಳ್ಳಿ ಒಳಗೆ. ಆದರೆ ನಮ್ಮ ಜನಪ್ರತಿನಿಧಿಗಳು ಏನು ಹೇಳ್ತಾರೆ, ವಿಜಯಪುರ ಜಿಲ್ಲೆ ಸಮಗ್ರ ನಾವು ನೀರಾವರಿ ಮಾಡಿವೆ ತಿಳ್ಕೊಂಡು ಸುಮ್ಮನೆ ಖಾಲಿ ಪ್ರಚಾರ ಮಾಡ್ಕೊಳ್ಳೋಂಥ ಕೆಲಸ ಮಾಡ್ಲಾಗತ್ತ. 2010ನೇ ಸಾಲಿನಲ್ಲಿ ನ್ಯಾಯಮೂರ್ತಿ ಬ್ರಿಜೇಶ್ ಕುಮಾರ್ ನೇತೃತ್ವದ 2ನೇ ನ್ಯಾಯಾಧಿಕರಣ ಮಧ್ಯಂತರ ತೀರ್ಪು ನೀಡಿತು. ಜಲಾಶಯದ ನೀರಿನ ಮಟ್ಟವನ್ನು 519.60ರಿಂದ 524.256ಕ್ಕೆ ನೀರು ನಿಲ್ಲಿಸಲಿಕ್ಕೆ ಗೇಟ್ ಹೊಡಿಸೋ ತಿಳ್ಕೊಂಡು ತೀರ್ಪಾಯಿತು. 2013ರಲ್ಲಿ ಅಂತಿಮ ತೀರ್ಪನ್ನು ಕೊಡ್ತು. ಈ 2026ಕ್ಕೆ 13ನೇ ವರ್ಷ ಪ್ರಾರಂಭ ಆಯಿತು. ಬ್ರಿಜೇಶ್ ಕುಮಾರ್ ಮತ್ತು 2ನೇ ನ್ಯಾಯಾಧಿಕರಣ ತೀರ್ಪಾಗಿ 13 ವರ್ಷ ಪ್ರಾರಂಭ ಆದರೂ ಕೂಡ ಯಾವ ಸರ್ಕಾರ ಅಧಿಕಾರ ನಡೆಸಿದರೂ ಇಲ್ಲಿಯವರೆಗೂ ಕೂಡ ಒಂದು ನೋಟಿಫಿಕೇಷನ್ ಮಾಡಲಿಕ್ಕೆ ಇವ್ರ ಹಣೆ ಬರ ಇಲ್ಲ. ಇದು ಕೇಂದ್ರ ಸರ್ಕಾರ ಅಧಿಸೂಚನೆ ಹೊರಡಿಸ್ಬೇಕು, ಜಲಾಶಯದ ನೀರಿನ ಮಟ್ಟ ಹೆಚ್ಚಿಸಲಿಕ್ಕೆ ಮತ್ತು ಗೇಟ್ ಹೊಡ್ಸೋಕ್ಕೆ. ಇವರಿಗೆ ಅಧಿಸೂಚನೆ ಹೊಡ್ಸೋಕ್ಕೆ ಏನು ತೊಂದರೆ ಅದ? ಸ್ಪಷ್ಟವಾದಂಥ ಆದೇಶ ಅದ ನ್ಯಾಯಾಧಿಕರಣದ, ಮತ್ತು ಇವ್ರಿಗೇನೂ ತೊಂದರೆ ಇಲ್ಲ. ಸುಮ್ಮನೆ ಉದ್ದೇಶಪೂರ್ವಕವಾಗಿ ವಿಳಂಬ ಮಾಡಿಕೊಂಡು ಅವಳಿ ಜಿಲ್ಲೆಯ ರೈತರನ್ನ ಇವತ್ತು ಹಾಳುಗೆಡಲಾತ್ತಾರ ಮತ್ತು ಮಹಾರಾಷ್ಟ್ರದವರು ಖ್ಯಾತೆ ತೆಗೆಯುವಂಥದ್ದು ಅವ್ರು ಮಾಡ್ಲಾತ್ತಾರ. 524.256ಕ್ಕೆ ನೀರು ನಿಲ್ಲಿಸಿದ್ರೆ ಮಹಾರಾಷ್ಟ್ರದ ಸಾಂಗ್ಲಿ, ಮಿರಜ್, ಕೊಲ್ಲಾಪುರ, ಸೋಲಾಪುರ ಸುಮಾರು 5-6 ಜಿಲ್ಲೆಗಳು ಜಲಾಶಯದ ಹಿನ್ನೀರಿನಿಂದ ನಮ್ಮ ಮುಳುಗಡೆ ಆಗ್ತದೆ. ಆ ಕಾರಣಕ್ಕೆ ನೀವು ಮಾಡಬೇಡ ತಿಳ್ಕೊಂಡೇಳಿ ಅವರೇನೋ ಖ್ಯಾತೆ ತೆಗೆದಕ್ಕೆ ಅದನ್ನೇ ಕೇಂದ್ರ ಸರ್ಕಾರ, ನಮ್ಮ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಅದನ್ನು ಮುಂದಿಟ್ಟುಕೊಂಡು ಇವರು ಗೆಜೆಟ್ ನೋಟಿಫಿಕೇಷನ್ ಮಾಡ್ಲಿಕ್ಕೆ ತಯಾರಿಲ್ಲ. 524ಕ್ಕೆ ನೀರು ನಿಲ್ಲಿಸೋಕ್ಕೂ ತಯಾರಿಲ್ಲ. ಎಲ್ಲ ತ್ಯಾಗ ಮಾಡೋಂಥ ರೈತರಿಗೆ ಇವರು ಸಮಗ್ರ ನೀರಾವರಿ ಎಂದೂ ಹೋಗ್ಬೇಕಾಗಿತ್ತು. ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಕೊರತೆ ಅಂದ್ರೆ ರೈತರು ಒಟ್ಟೆ ಉದ್ಧಾರ ಆಗಬಾರ್ದು. ಇವರು ನೀರು ಕೊಟ್ಟೆವಪ್ಪ ಅಂದ್ರೆ ಇವರು ಬದುಕು ಉದ್ಧಾರ ಆಗ್ತದ, ನಮಗೆ ಉಳ್ಗಾಲಿಲ್ಲ ತಿಳ್ಕೊಂಡೇಳಿ ಇವರು ನೀರಾವರಿ ಮಾಡೋಕ್ಕೆ ಮನಸ್ಸು ಮಾಡೋಕತ್ತಿಲ್ಲ. ಮತ್ತು ನಮ್ಮ ನೀರು ಹಂಚಿಕೆಯಲ್ಲಿ ಕೂಡ ನಮಗೆ ಭಾಳ ಅನ್ಯಾಯ ಆಗ್ಯದ. ವಿಜಯಪುರ ಮತ್ತು ಬಾಗಲಕೋಟೆ ಅವಳಿ ಜಿಲ್ಲೆಗೆ ಯಾವ ರೀತಿ ಅನ್ಯಾಯ ಆಗ್ಯದ ಅನ್ನೋದ್ರ ಬಗ್ಗೆನೇ ಅವಳಿ ಜಿಲ್ಲೆ ಅಂದರೆ ಬಾಗಲಕೋಟೆ ಮತ್ತು ವಿಜಯಪುರ ಅವಳಿ ಜಿಲ್ಲೆ ಮತ್ತು ಉತ್ತರ ಕರ್ನಾಟಕದ ಸಮಸ್ತ ರೈತ ಬಾಂಧವರಿಗೆ ಆದಂಥ ಅನ್ಯಾಯದ ಕುರಿತು ಹಿಂದಿನ ಸರ್ಕಾರಗಳು, ಪ್ರಸ್ತುತ ಸರ್ಕಾರ ಯಾವ ರೀತಿ ನಮಗೆ ಅನ್ಯಾಯ ಮಾಡಿದೆ, ವಂಚನೆ ಮಾಡಿದೆ ಅನ್ನೋದ್ರ ಬಗ್ಗೆನೇ ಒಂದು ವಿಶೇಷವಾಗಿರ್ತಕ್ಕಂಥ ವಿಚಾರ ಸಂಕಿರಣ ಕಾರ್ಯಕ್ರಮವನ್ನು ಇದೇ ತಿಂಗಳು 8/6/2026ರಂದು ವಿಜಯಪುರ ನಗರದ ಕಂದಗಲ್ ಹನುಮಂತರಾಯ ರಂಗಮಂದಿರದಲ್ಲಿ ವಿಚಾರ ಸಂಕಿರಣ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ಳಿಕ್ಕೆ ತೀರ್ಮಾನ ತೊಗೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಒಂದೇ ಸಂಘಟನೆ ಇಲ್ಲ. ಅಖಂಡ ಕರ್ನಾಟಕ ರೈತ ಸಂಘ ಒಂದೇ ಅಂತಲ್ಲ, ಕರ್ನಾಟಕ ರಾಜ್ಯ ರೈತ ಸಂಘ ಒಂದೇ ಅಂತಲ್ಲ, ವಿಜಯಪುರ ಮತ್ತು ಬಾಗಲಕೋಟೆ ಅವಳಿ ಜಿಲ್ಲೆ ಇರತಕ್ಕಂಥ ಎಲ್ಲ ರೈತಪರ ಸಂಘಟನೆಗಳು ಇದಕ್ಕೆ ಜೊತೆಗೂಡಿ ಒಂದು ವಿಶೇಷವಾದಂಥ ಭವ್ಯವಾದಂಥ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನಾವು ಈಗಾಗಲೇ ತೀರ್ಮಾನ ತೊಗೊಂಡು ಎಲ್ಲ ಕಡೆ ನಾವು ಕರಪತ್ರವನ್ನು ಕೂಡ ಕೊಟ್ಟು ರೈತರಿಗೆ ಕೂಡ ನಾವು ಮನವರಿಕೆಯನ್ನು ಮಾಡಿಕೊಟ್ಟಿದ್ದೇವೆ. ಪ್ರತಿಯೊಂದು ಹಳ್ಳಿಯಲ್ಲಿ ತಿರುಗಾಟ ಮಾಡಿ ಅವತ್ತಿನ ಒಂದು ಕಾರ್ಯಕ್ರಮಕ್ಕೆ ಕೆಲವೊಂದು ಮಠಾಧೀಶರು ಕೂಡ ಬರ್ತಾರೆ. ನಮ್ಮ ಇಂಗ್ಲೇಶ್ವರ ಗ್ರಾಮದ ವಚನ ಶಿಲಾ ಮಂಟಪದ
ರೂವಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ಸಿದ್ಧಲಿಂಗ ಮಹಾಸ್ವಾಮಿಗಳು ಅವರು ಬರ್ತಾರೆ. ಮತ್ತು ಹುಣಸ್ಯಾಳದ ಸಂಗನಬಸವ ಮಹಾಸ್ವಾಮಿಗಳು ಶ್ರೀಮಠದ ಬಸವನಬಾಗೇವಾಡಿ ತಾಲೂಕಿನ ಹುಣಸ್ಯಾಳ PB ಗ್ರಾಮದ ಸಂಗನಬಸವ ಸ್ವಾಮಿಗಳು ಕೂಡ ಅವತ್ತು ಸಾನ್ನಿಧ್ಯ ವಹಿಸ್ತಾರೆ. ಮತ್ತು ಅವತ್ತಿನ ಒಂದು ವಿಚಾರ ಸಂಕಿರಣದ ವಿಷಯವನ್ನು ಮಂಡನೆ ಮಾಡುವಂಥವರು ಡಾಕ್ಟರ್ ಕೃಷ್ಣ ಕೋಲಾರ್ ಕುಲಕರ್ಣಿಯವರು, ಖ್ಯಾತ ನೀರಾವರಿ ತಜ್ಞರು ಹಾಗೂ ಸಂಶೋಧಕರು. ಅವರು ಆ ವಿಷಯವನ್ನು ಮಂಡನೆ ಮಾಡ್ತಾರೆ. ಅದ್ರ ಜೊತೆಗೆ ಡಾಕ್ಟರ್ ರಾಜೇಂದ್ರ ಪೋತಾರ್ ಅವರು, ನಿವೃತ್ತ ಅಧ್ಯಾಪಕರು, ಕೃಷಿ ವಿಶ್ವವಿದ್ಯಾಲಯ ಧಾರವಾಡ, ಇವರು ಕೂಡ ಅವತ್ತಿನ ಒಂದು ಕಾರ್ಯಕ್ರಮದಲ್ಲಿ ವಿಚಾರ ಸಂಕಿರಣದ ಕುರಿತು ಉಪನ್ಯಾಸ ನೀಡ್ತಾ ಇದ್ದಾರೆ. ಮತ್ತು ಪಂಚಪ್ಪ ಕಲಬುರ್ಗಿ ಅವರು ನಮ್ಮ ವಿಜಯಪುರ ಜಿಲ್ಲೆಯವರೇ, ಅವರು ಕೂಡ ನೀರಾವರಿ ಹೋರಾಟಗಾರರು, ನೀರಾವರಿ ಬಗ್ಗೆ ಅಪಾರ ಒಂದು ಜ್ಞಾನವನ್ನು ಹೊಂದಿದಂಥವರು. ಅವರು ಕೂಡ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಒಂದು ವಿಚಾರ ಸಂಕಿರಣವನ್ನು ನಡೆಸಿಕೊಡ್ತಾರೆ. ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರಾಗಿರ್ತಕ್ಕಂಥ PC ಬಿರಾದವರು ಕೂಡ ಅವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ. ಅವ್ರನ್ನ ಹಾಕಿರ್ತಕ್ಕಂಥ ಉದ್ದೇಶ ಅಂತಂದರೆ, ಸರ್ಕಾರಗಳು ಹಿಂದೆ ಯಾವುದೇ ಸರ್ಕಾರ ಇದ್ದರೂ ಕೂಡ ನಮ್ಮ ವಿಜಯಪುರ ಜಿಲ್ಲೆಗೆ ನೀರಾವರಿ ಬಗ್ಗೆ ಮುತುವರ್ಜಿಸಿಲ್ಲ, ನಮಗೆ ಅನ್ಯಾಯ ಮಾಡ್ಕೋತಾನೆ ಇದ್ದಾರೆ. ಟ್ರಿಬ್ಯುನಲ್ ಆದೇಶ ಆದರೂ ಕೂಡ ನಮಗೆ ನೀರಾವರಿ ಬಗ್ಗೆ ಕ್ರಮ ಕೈಗೊಂಡಿಲ್ಲ. ಯಾವ ರೀತಿ ನಮಗೆ ವಂಚನೆ ಆಗಿದೆ, ಮುಂದೆ ಕಾನೂನು ರೀತಿ ಏನು ಮಾಡ್ಬೇಕಂತಕ್ಕಂಥದ್ದು ಸಲಹೆಯನ್ನು ಅವರು ಅವತ್ತಿನ ದಿವಸ ನಮಗೆ ನೀಡಲಿದ್ದಾರೆ. ಅದ್ರ ಜೊತೆಗೆ ಆ ಸ್ಥಳೀಯ ನಿಂಗನಗೌಡ ಬಿರಾದರ್ ತಿಳ್ಕೊಂಡು ಚಾಣಕ್ಯ ಕರಿಯರ್ ಅಕಾಡೆಮಿಯ ಸಂಸ್ಥಾಪಕ ಅಧ್ಯಕ್ಷರು ಅವರು ಕೂಡ ಅವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಒಟ್ಟಾರೆ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತ ತಿಳ್ಕೊಂಡು ಇಡೀ ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆ ಎಲ್ಲ ರೈತಪರ ಸಂಘಟನೆಗಳು, ರೈತರು ಕೂಡ ತಯಾರಾಗಿದ್ದಾರೆ. ಅವತ್ತಿನ ಕಾರ್ಯಕ್ರಮಕ್ಕೆ ಸುಮಾರು 500ರಿಂದ 600 ರೈತರು, ಅಂದರೆ ಅಲ್ಲಿ ನಾವು ಇಂಡೋರ್ ಕಾರ್ಯಕ್ರಮ ಇರೋದ್ರಿಂದ ಅಲ್ಲಿ ಕುರ್ಚಿಗಳು ಕೇವಲ ಒಂದು 500ರಿಂದ 600 ಕುರ್ಚಿನ ಇದ್ದಂಗೆ ಕಾಣ್ತವೆ. ವಾಸ್ತವತರು ಭರ್ತಿ ಆಗ್ತದೆ ರಂಗಮಂದಿರದಲ್ಲಿ. ಅವತ್ತಿನ ದಿವಸ ಒಂದು ಏನು ವಿಚಾರ ಸಂಕಿರಣ ನಡೀತದೆ, ಅವತ್ತಿನ ಕಾರ್ಯಕ್ರಮಕ್ಕೆ ಜಿಲ್ಲೆಯ ಪ್ರಜ್ಞಾವಂತ ನಾಗರಿಕರು ಕೂಡ ನಾವು ಇಡೀ ಎಲ್ಲ ಸಂಘ ಸಂಸ್ಥೆಗಳಿಗೆ, ಶಿಕ್ಷಣ ಸಂಸ್ಥೆಗಳು ಕೂಡ ಆಹ್ವಾನವನ್ನು ಕೊಟ್ಟಿದ್ದೇವೆ ನಾವು. ಅವರು ಕೂಡ ಬರ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಡಿಗ್ರಿ ಕಾಲೇಜಿನ ವಿದ್ಯಾರ್ಥಿಗಳು, PUC ಕಾಲೇಜಿನ ವಿದ್ಯಾರ್ಥಿಗಳು ಅವರು ಕೂಡ ಭಾಗವಹಿಸ್ಲಿಕ್ಕೆ ಕೂಡ ನಾವು ಮನವಿಯನ್ನು ಮಾಡ್ಕೊಂಡಿದ್ದೀವಿ. ಈಗಾಗಲೇ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಯಾಕಂದರೆ ಯುವಕರಿಗೆ ನೀರಾವರಿ ಬಗ್ಗೆ ಕೂಡ ಅವರಿಗೆ ಕಲ್ಪನೆ ಕೊಡಬೇಕು. ಸರ್ಕಾರಗಳು ನಮ್ಮ ನೀರಾವರಿ ಒಂದು ವಿಷಯದಲ್ಲಿ ಯಾವ ರೀತಿ ನಮಗೆ ವಂಚನೆ ಮಾಡಿದೆ ಅಂತಕ್ಕಂಥ ಅವ್ರಿಗೆ ಕಲ್ಪನೆ ಕೊಟ್ಟರೆ ಅವರು ಕೂಡ ಜಾಗೃತರಾಗಿ ಮುಂದೆ ಹೋರಾಟಕ್ಕೆ ಅಣಿ ಆಗ್ತಾರೆ. ಆ ನಿಟ್ಟಿನಲ್ಲಿ ಅವರಿಗೂ ಕೂಡ ನಾವು ಆಮಂತ್ರಣವನ್ನು ಕೊಟ್ಟಿದ್ದೇವೆ. ವಿವಿಧ ಎಲ್ಲ ಸಂಘ ಸಂಸ್ಥೆಗಳ ಮುಖ್ಯಸ್ಥರಿಗೂ ಕೂಡ ನಾವು ಆಮಂತ್ರಣವನ್ನು ನೀಡಿದ್ದೇವೆ ಈಗಾಗಲೇ. ಆ ಕಾರಣಕ್ಕಾಗಿ ಅವತ್ತಿನ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಆ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು. ಅದ್ರ ಜೊತೆಗೆ ಮತ್ತೆ ಒಂದು ಸಭೆ ಸೇರಿ ದೊಡ್ಡ ಪ್ರಮಾಣದ ಐತಿಹಾಸಿಕ ಚಳುವಳಿಯನ್ನು ನಾವು ಸಿದ್ಧಪಡಿಸ್ತೇವೆ ಇಲ್ಲಿ ವಿಜಯಪುರ ಒಂದು ನಗರದಲ್ಲಿ. ಯಾಕಂತಂದ್ರೆ ವಿಜಯಪುರ ಜಿಲ್ಲೆ ಮೊದಲಿಂದಲೂ ಬರಗಾಲ ಜಿಲ್ಲೆ ಅಂತಕ್ಕಂಥ ಕೆಟ್ಟ ಹಣೆಪಟ್ಟಿಯನ್ನು ಕಟ್ಕೊಂಡವು. ಆ ಹಣೆಪಟ್ಟಿಯನ್ನು ಅಳಿಸ್ಬೇಕಂತ ತಿಳ್ಕೊಂಡೆ ಇವತ್ತು ನೀರಾವರಿ ಮಾಡಲಿಕ್ಕೆ ನ್ಯಾಯಾಧೀಕರಣ ತೀರ್ಪು ಆದರೂ ಕೂಡ ಇವ್ರ ಇಚ್ಛಾಶಕ್ತಿ ಕೊರತೆ ಅದು. ಇವ್ರು ಯಾರಿಗೂ ಮನಸ್ಸಿಲ್ಲ, ಏನು ದೊಡ್ಡ ಕೆಲಸ ಅಲ್ಲ. ಈಗಾಗಲೇ 524.256 ನೀರು ನಿಲ್ಲಿಸಲಿಕ್ಕೆ ಎಷ್ಟು ಹೈಟ್ ಇರಬೇಕು ಡ್ಯಾಮ್ ಅಷ್ಟು ಕಟ್ಟಿಬಿಟ್ಟಾರೆ ಈಗಾಗಲೇ. ಏನು ಅಲ್ಲೇನು ಮತ್ತೆ ಕಲ್ಲಿಟ್ಟು ಸಿಮೆಂಟ್ ಹಚ್ಚಿ ಎತ್ತರ ಮಾಡೋಂಗಿಲ್ಲ. ಕೇವಲ ಹಿಂದೆ ಅಳವಡಿಸಿದಂಥ ಗೇಟನ್ನು ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ತೆರವುಗೊಳಿಸಿದ್ರು. ಈ ನ್ಯಾಯಾಧೀಕರಣ ಈಗ ಮತ್ತೆ ಆದೇಶ ಮಾಡ್ಯದ 13 ವರ್ಷ ಆಯಿತು. ಈ ಕೇವಲ ವೆಲ್ಡಿಂಗ್ ಮಾಡಿದ್ರೆ ಸಾಕು ನಮಗೆ ನೀರು ನಿಂದಿರ್ತಾವೆ. ಇಷ್ಟು ಕೆಲಸ ಮಾಡಲಿಕ್ಕೆ ಯಾವ ಸರ್ಕಾರಗಳು ಕೂಡ ಮನಸ್ಸು ಮಾಡ್ತಾ ಇಲ್ಲ. ಅದಕ್ಕೆ ಇದನ್ನು ಖಂಡಿಸಿ ಮತ್ತು ರೈತ ವಿರೋಧಿ ಇರತಕ್ಕಂಥ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಈ ಒಂದು ವಿಚಾರ ಸಂಕಿರಣ ಕಾರ್ಯಕ್ರಮವನ್ನು 8ನೇ ತಾರೀಕಿಗೆ ನಾವು ಹಮ್ಮಿಕೊಂಡಿದ್ದೇವೆ. ಆ ಕಾರಣಕ್ಕಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಆಗಮಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತ ತಿಳ್ಕೊಂಡು ನಾನು ಎಲ್ಲ ಸಮಸ್ತ ರೈತ ಬಾಂಧವರಲ್ಲಿ ನಾನು ಮನವಿಯನ್ನು ಮಾಡ್ಕೋತಾ ಇದ್ದೇನೆ. ಏನು ಇಂದು ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಯುವ ಸಂಚಾಲಕನಾಗಿ ನಾನು ಸಿದ್ದನಗೌಡ ಪಾಟೀಲ್ ಅಂತ, ಹಾಗೂ ನಮ್ಮ ವಿಜಯಪುರ ತಾಲೂಕು ಅಧ್ಯಕ್ಷ ಮಾದೇವಪ್ಪ ತೇಲಿಯವರು, ಹಾಗೂ ಅಖಂಡ ಕರ್ನಾಟಕ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಂತ ಅರವಿಂದ್ ಕುಲಕರ್ಣಿ ಅವರ ನೇತೃತ್ವದಲ್ಲಿ ಏನಪ್ಪ ಅಂದ್ರೆ ಪತ್ರಿಕಾಗೋಷ್ಠಿ ಕರೆದಿದ್ರು. ಯಾಕಪ್ಪ ಅಂತಂದರೆ ಏನಾಗಿದೆಪ್ಪ ಅಂದ್ರೆ ಆಲ್ಮಟ್ಟಿ ಡ್ಯಾಮು 519 524 ಅದನ್ನು ಎತ್ತರಕ್ಕೆ ಒಯ್ಯಬೇಕು ಅಂತ ನ್ಯಾಯಾಧೀಶರು ಅದು ಒಪ್ಪಿಗೆ ಕೊಟ್ಟ ಮೇಲೂ ಏನಪ್ಪ ಅಂದ್ರೆ ಹಿಂದೆ ಏನೋ ಅದು ನೀರು ನಿಂದಿರಬೇಕಲ್ಲ, ಆ ಜಾಗಕ್ಕೂ ಜನರಿಗೆ ಅದಕ್ಕೆ ಸರಿಯಾದಂಥ ರೈತರಿಗೆ ಏನು ಕೊಟ್ಟಿಲ್ಲಪ್ಪ ಅಂದ್ರೆ ಪರಿಹಾರನೂ ಕೊಟ್ಟಿಲ್ಲ. ಅದೇ ರೀತಿ
ಇದು ಏನಪ್ಪ ಅಂದ್ರೆ ಅನುಷ್ಠಾನ ಮಾಡ್ತಾ ಇಲ್ಲ 524ನ. ಯಾಕಪ್ಪ ಅಂದರೆ ನಮ್ಮ ಬಿಜಾಪುರ ಮತ್ತು ಬಾಗಲಕೋಟೆ ಅವಳಿ ಜಿಲ್ಲೆಗಳು, ಎರಡೂ ಜಿಲ್ಲೆಗಳಿಗೆ ಪರಿಪೂರ್ಣವಾಗಿ ನೀರು ಐತಿ, ಅದನ್ನು ಯೂಸ್ ಮಾಡೋಕ್ಕಾಗ್ತಾ ಇಲ್ಲ ನಾವು. ಯಾಕಂದರೆ ಮುಂದಿನ ಏನಪ್ಪ ಅಂತಂದ್ರೆ ನಾರಾಯಣಪುರ ಡ್ಯಾಬು ಬಿಟ್ಟು ಮುಂದೆ ಆಂಧ್ರಕ್ಕ ಮತ್ತು ತಮಿಳುನಾಡು ಕಡೆ ನೀರು ಹೋಗ್ತಾ ಇದೆ. ನಮ್ಮ ಇಲ್ಲಿ ನೋಡಿರಿ, ಭೀಮಾ ನದಿಯಲ್ಲಿ ನೀರು ಹರಿಸ್ತಾ ಇಲ್ಲ. ಒಂದು ಮೊನ್ನೆನೂ ನೀರಾವರಿ ಒಂದು ವಿಚಾರಕ್ಕೆ ಏನಾಗ್ತಾ ಇದೆಪ್ಪ ಅಂತಂದ್ರೆ ನಮ್ಮ ಬಿಜಾಪುರಕ್ಕೆ ನೀರಿನ ಬರ ಇದೆ, ಆದ ನೀರಿನ ಬರವನ್ನು ನೀಗಿಸ್ತಾ ಇಲ್ಲ. ಯಾಕಪ್ಪ ಅಂದರೆ ನಮ್ಮ ಜಿಲ್ಲೆಗೆ ನೀರಾವರಿ ಒಂದು ನೀರಾವರಿ ಸಚಿವರು ಆಗಲೇಬೇಕು. ನಮ್ಮ ಬಿಜಾಪುರ ಅಥವಾ ಬಾಗಲಕೋಟೆ ಅವಳಿ ಜಿಲ್ಲೆ ನೀರಾವರಿ ಸಚಿವರಾಗಿ ಪರಿಪೂರ್ಣವಾಗಿ ಬಿಜಾಪುರ ಜಿಲ್ಲೆ ಮತ್ತು ಬಾಗಲಕೋಟೆ ಜಿಲ್ಲೆಗೆ ನೀರಿನ ವ್ಯವಸ್ಥೆ ಮಾಡಲೇಬೇಕು. ಯಾಕಂದ್ರೆ ಕ್ಯಾನಲ್ಗಳು ಅರ್ಧ ಆಗಿವೆ, ಅರ್ಧಂಬರ್ಧ ಕ್ಯಾನಲ್ಗಳು ಮಾಡಿಬಿಟ್ಟಿದ್ದಾರೆ. ಯಾವುದೇ ಒಂದು ಕೆರೆ ತುಂಬುವ ಯೋಜನೆಗಳೂ ಪರಿಪೂರ್ಣವಾಗಿಲ್ಲ. ಹಾಗಾಗಿ ಶೀಘ್ರದಲ್ಲಿ ಏನಪ್ಪ ಅಂದರೆ ಎಲ್ಲ ರೈತ ಬಾಂಧವರು, ಏನು ಬಿಜಾಪುರ ಮತ್ತು ಬಾಗಲಕೋಟೆಯ ರೈತ ಬಾಂಧವರು ನಾಳೆ 8ನೇ ತಾರೀಕಿಗೆ ಏನು ಸಂಕೀರ್ಣ ನ್ಯಾಯಾಧೀಶರ ನೇತೃತ್ವದಲ್ಲಿ ಚರ್ಚೆ ಆಗ್ತಾ ಇದೆ, ಅದಕ್ಕೆ ಎಲ್ಲ ರೈತ ಬಂದು ಪ್ರಗತಿಪರ ರೈತ ಯಾವುದೇ ಸಂಘಟನೆ ಅಲ್ಲ, ಯಾವುದೇ ಸಂಘಟನೆಗಳು ಹೊರತುಪಡಿಸಿ ಎಲ್ಲರೂ ಭಾಗವಹಿಸಬೇಕು. ಎಲ್ಪನ ಕಂದಕಲ್ಲ ಹನುಮಂತಯ್ಯ ರಂಗಮಂದಿರದಲ್ಲಿ ಬಿಜಾಪುರ 8ನೇ ತಾರೀಕಿಗೆ ಬೆಳಗ್ಗೆ 10 ಗಂಟೆಗೆ. ಹಾಗಾಗಿ ನಾವು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಏನು ವಿನಂತಿ ಮಾಡ್ತಾ ಇದ್ದೀವಪ್ಪ ಅಂತಂದ್ರೆ, ನಮ್ಮ ಸ್ಪೆಷಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಭಾಳ ಅನ್ಯಾಯ ಆಗ್ತಾ ಇದೆ. ಯಾವುದೇ ಒಂದು ವಿಷಯದಲ್ಲಿ ನೀರಾವರಿಯಲ್ಲಿ ಭಾಳ ಅನ್ಯಾಯ ಆಗ್ತಾಯಿದೆ. ಇದು ಮುಂದೆ ಒಂದು ಗಂಭೀರವಂಥ ಸರ್ಕಾರ ಮೇಲೆ, ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಮೇಲೆ ತುಂಬ ಪರಿಣಾಮ ಬೀರಬೇಕಾಗ್ತದೆ. ಈಗ ನಿನ್ನೆ ಪ್ರಮಾಣ ವಹಿಸಿದಂಥ ನಮ್ಮ ಸನ್ಮಾನ್ಯ DK ಶಿವಕುಮಾರ್ ಇದು ಗಮನಕ್ಕೆ ಬರಲಿ ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ಉತ್ತರ ಕರ್ನಾಟಕಕ್ಕೆ ಭಾಳ ನಿರ್ಲಕ್ಷ್ಯ ಆಗ್ತದೆ ನೀರಾವರಿ ಯೋಜನೆಯಲ್ಲಿ. ಇಲ್ಲಪ್ಪ ಅಂದರೆ ನಮ್ಮ ಉತ್ತರ ಕರ್ನಾಟಕವನ್ನೇ ನಾವು ಸಪ್ರೇಟ್ ಕೇಳಬೇಕಾಗ್ತದೆ. ನಮ್ಮ ಧ್ವನಿ ಏನಾಗ್ತದೆ ಅಂದರೆ, ಅನ್ಯಾಯ ಇದೆಯಲ್ಲ, ಇದಕ್ಕೆ ನಾವು ಉತ್ತರ ಕರ್ನಾಟಕನೇ ನಾವು ಸಪ್ರೇಟ್ ಕೇಳಬೇಕಾಗುತ್ತೆ. ಯಾಕಂದರೆ ಪ್ರತಿಯೊಂದು ಬಜೆಟಲ್ಲಿ ಉತ್ತರ ಕರ್ನಾಟಕ ಯಾವುದೇ ಇಡಲ್ಲ ಅಮೌಂಟು. ಹಾಗಾಗಿ ಸ್ಪೆಷಲಿಯಾಗಿ ನೀರಾವರಿ ಖಾತೆಯನ್ನು ನಮ್ಮ ಬಿಜಾಪುರ ಭಾಗದ ನಮ್ಮ ಸಚಿವರಿಗೆ ಕೊಡಬೇಕಂತ ನನ್ನ ವಿನಂತಿನೂ ಇದೆ. ಯಾಕಂದರೆ ಇನ್ನೂ ನಮ್ಮ ದೇವರಪಿ ತಾಲೂಕು, ಸಿಂದಗಿ ತಾಲೂಕಿನಲ್ಲಿ ಇನ್ನೂ ಹಳ್ಳಿಗಳಿಗೆ ನೀರೇ ಇಲ್ಲ. ಕೆನಲ್ ಮಾಡಿದ್ದಾರೆ ನೋಡಿರಿ, ಕೆನಲ್ ಅರ್ಧಂಬರ್ಧ ಮಾಡಿದ್ದಾರೆ. ಹಾಗಾಗಿ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಎಲ್ಲ ಸಂಘಟನಾ ಪ್ರಗತಿಯಿಂದ ನಾನು ವಿನಂತಿ ಕೇಳ್ಕೊತಿದ್ದೇನೆ. ಇವತ್ತು ಏನು ನಮ್ಮ ಬಿಜಾಪುರ ಮತ್ತು ಬಾಗಲಕೋಟೆ ಅವಳಿ ಜಿಲ್ಲೆಯ ರೈತ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ಒಂದು ಆಲ್ಮಟ್ಟಿ ಎತ್ತರದ ಕುರಿತವಾಗಿ ಒಂದು ನ್ಯಾಯಾಧೀಕರಣ ತೀರ್ಪದ ಕುರಿತು ಒಂದು ವಿಚಾರ ಸಂಕಿರಣವನ್ನು ಏನು ನಾವು ಇವತ್ತು ಒಂದು ಬಿಜಾಪುರ ಕಂದಗಲ್ ಹನುಮಂತರ ರಂಗಮಂದಿರದಲ್ಲಿ ಹಮ್ಮಿಕೊಂಡಿದ್ದೇವೆ. ಅದರ ಪ್ರಯುಕ್ತವಾಗಿ ನಮ್ಮ ಎಲ್ಲ ಅಖಂಡ ರೈತ ಸಂಘಟನೆಗಳ ಒಂದು ಬೇಡಿಕೆ ಏನಂದರೆ, ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಹರಿದಿರುವಂಥ ಒಂದು ಕೃಷ್ಣಾ ನದಿಗೆ ಏನು ಒಂದು ಆಲ್ಮಟ್ಟಿ ಅಣೆಕಟ್ಟವನ್ನು ಕಟ್ಟಡ ಮಾಡಿದ್ದಾರೆ, ಅದರ ಎತ್ತರವನ್ನು ಈಗೇನು 519 ಇದೆ, ಅದನ್ನು 524 ಮಾಡೋದರಿಂದ ನಮ್ಮ ವಿಜಯಪುರ ಜಿಲ್ಲೆ ಮತ್ತು ಬಾಗಲಕೋಟೆ ಜಿಲ್ಲೆ ಅಖಂಡ ಜಿಲ್ಲೆಗಳು ಒಂದು ನೀರಾವರಿಗೆ ಒಳಪಟ್ಟು ರೈತರಿಗೆ ಈಗ ಏನು ಒಂದು ಬರಡು ಭೂಮಿ ಇದೆ, ಆ ಬರಡು ಭೂಮಿ ಎಲ್ಲ ಒಂದು ನೀರಾವರಿ ಹೊಂದಿ ಸಮೃದ್ಧವಾಗಿ ನಮ್ಮ ಜಿಲ್ಲೆ ಒಂದು ಎತ್ತರ ಮಟ್ಟಕ್ಕೆ ಬೆಳಿತೈತಿ. ರೈತರು ಎತ್ತರ ಮಟ್ಟಕ್ಕೆ ಬೆಳೀತಾರ. ಆಮೇಲೆ ಎಲ್ಲಿ ಬೇರೆ ರಾಜ್ಯಗಳಿಗೆ ಗುಳೆ ಹೋಗುವಂಥ ಪರಿಸ್ಥಿತಿ ಬರೋದಿಲ್ಲ. ಬೇರೆ ಕಡೆ ರಾಜ್ಯಗಳಿಗೆ ಕೆಲಸವನ್ನು ಅಲಿಸ್ಕೊಂಡು ಹೋಗೋಕ್ಕಂಥ ಸಂದರ್ಭ ಇವತ್ತು ನಮ್ಗೆ ಬರೋದಿಲ್ಲ. ಅದಕ್ಕೆ ನಮ್ಮ ಕೈಯಲ್ಲಿರುವಂಥ ನೀರವನ್ನು, ನಾವೇ ಬೊಗಸೆಯಲ್ಲಿರುವಂಥ ನೀರನ್ನು ನಾವು ಚೆಲ್ಲಿ ನಾವು ವ್ಯರ್ಥವಾಗಿ ಕಾಲಹರಣ ಮಾಡ್ತಾ ಇದ್ದೇವೆ. ಅದಕ್ಕೆ ಸರ್ಕಾರ ಆಗಲಿ, ಮುಂದಿನ ದಿನಮಾನದಲ್ಲಿ ನೀರಾವರಿ ಸಚಿವರಾಗಲಿ ಇದಕ್ಕೆ ಹೆಚ್ಚಿನ ಗಮನವನ್ನು ಕೊಟ್ಟು ನಮ್ಮ ಜಿಲ್ಲೆಗೆ ಆಗಿರುವಂಥ ಅನ್ಯಾಯವನ್ನು ಸರಿಪಡಿಸಬೇಕು ಅಂತ ಇವತ್ತು ನಾವೇನು ಒಂದು ನ್ಯಾಯಾಧೀಕರಣದ ತೀರ್ಪಿನ ಬಗ್ಗೆ ಒಂದು ವಿಚಾರ ಸಂಕಿರಣವನ್ನು ಮಾಡ್ತಾ ಇದ್ದೇವೆ. ಅವತ್ತಿನ ಒಂದು ವಿಚಾರ ಸಂಕಿರಣಕ್ಕೆ ನಮ್ಮ ಅಖಂಡ ಬಿಜಾಪುರ ಜಿಲ್ಲೆ ಮತ್ತು ಬಾಗಲಕೋಟೆ ಜಿಲ್ಲೆ ಎಲ್ಲ ರೈತಾಪಿ ಜನರು ಹಾಗೂ ವಿದ್ಯಾರ್ಥಿಗಳು, ಆಮೇಲೆ ರೈತ ಚಿಂತಕರು ಆ ಸಂದರ್ಭದಲ್ಲಿ ಎಲ್ಲರೂ ಬಂದು ಭಾಗವಹಿಸಿ ತಮ್ಮ ಒಂದು ಒಕ್ಕೊರಲ ಬೇಡಿಕೆಯನ್ನು ಈ ಸಂದರ್ಭದಲ್ಲಿ ಹಕ್ಕ ಒತ್ತಾಯವನ್ನು ಮಾಡಬೇಕು ಅಂತಂದ ಇವತ್ತು ನಮ್ಮ ರೈತ ಸಂಘಟನೆ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಇವತ್ತೇನು ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ಏನಪ್ಪ ಅಂತಂದ್ರೆ, ಆಲಮಟ್ಟಿ 524.265 ಏರಿಸಬೇಕಂತೇಳಿ ಒಂದು ಸುಪ್ರೀಂ ಕೋರ್ಟ್ ಆದೇಶ ಇದ್ದರೂ ಕೂಡ ಇಲ್ಲಿ ತನಕ ಯಾವ ಸರ್ಕಾರಗಳು ಕೆಲಸ ಮಾಡಿಲ್ಲ. ಆದ ಕಾರಣ ಆ ಆಲಮಟ್ಟಿಯ ಬಗ್ಗೆ ನಮ್ಮ ಹಿಂದಿನ HD ದೇವೇಗೌಡರು ನೀರಾವರಿ ಬಗ್ಗೆ ಭಾಳ ಆದ್ಯತೆ ಕೊಟ್ಟು ಆ ಡ್ಯಾಮವನ್ನು ಕಟ್ಟುವುದರಲ್ಲಿ ದೊಡ್ಡ ಪಾತ್ರ ವಹಿಸಿದರು. ನಂತರ ದಿನಮಾನದಲ್ಲಿ BS ಯಡಿಯೂರಪ್ಪನವರು ರೈತರ ಬಗ್ಗೆ ಕಾಳಜಿಯನ್ನು ಇಟ್ಟುಕೊಂಡು ವಿಶೇಷ ಅನುದಾನಗಳನ್ನು ಕೊಟ್ಟು ನೀರಾವರಿ ಬಗ್ಗೆ ವಿಜಯಪುರ ಜಿಲ್ಲೆಗೆ ಒಂದು ಒಳ್ಳೆಯ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಆದ ಕಾರಣ ನಿನ್ನೆ ಏನು ಪ್ರಮಾಣ ವಚನ ಸ್ವೀಕಾರ ಮಾಡಿದಂಥ ಮಾನ್ಯ DK ಶಿವಕುಮಾರ್ ಸಾಹೇಬರು
ಎಚ್ ಡಿ ದೇವೇಗೌಡರಿಗೆ ಭೇಟಿಯಾಗಿದ್ದಾರೆ. ನಂತರ ಬಿ ಎಸ್ ಯಡಿಯೂರಪ್ಪನವರಿಗೆ ಸಹ ಭೇಟಿಯಾಗಿದ್ದಾರೆ. ಭೇಟಿಯಾಗಿ ಅವರಿಗೆ ಒಂದು ಮಾರ್ಗದರ್ಶನ ಪಡ್ಕೊಂಡಿದ್ದಾರೆ. ಅಂದ್ರೆ ನಮಗೊಂದು ಏನು ವಿಚಾರ ಬಂದದ ರೈತರಿಗೆ ಅಂತ ಕೇಳಿದ್ರೆ, ಆಲಮಟ್ಟಿ ನೀರಾವರಿ ಬಗ್ಗೆ, ವಿಜಯಪುರ ನೀರಾವರಿ ಬಗ್ಗೆ ಒಂದು ಕಾಳಜಿ ವಹಿಸಿ, ಏನಿದು ನಮ್ಮ ಸುಪ್ರೀಂ ಕೋರ್ಟ್ ಏನೋ ಒಂದು ಆದೇಶ ಐತಿ, 524.265 ಏನೋ ಐತಲ್ಲ, ಅದನ್ನ ಒಂದು ರೈತರ ಬಗ್ಗೆ ವಿಶೇಷ ಕಾಳಜಿಯನ್ನು ತೊಗೊಂಡು ಮಾಡ್ತಾರೆ ಅನ್ನುವಂಥದ್ದು ನಂಬಿಕೆ ಅದ. ಯಾಕಂತ ಕೇಳಿದ್ರೆ ಅವರು ಒಂದು ರೈತರ ತಲೆ ಒಳಗೆ ಹೆಂಗೆ ದೇವೇಗೌಡರು ಮತ್ತು ನಮ್ಮ ಯಡಿಯೂರಪ್ಪನವರು ರೈತರ ಮನಸ್ಸಿನಲ್ಲಿ ಒಂದು ವಿಶೇಷ ಕೃಷಿ ಬಜೆಟನ್ನು ಮಂಡಿಸಿ ಯಾವ ರೀತಿ ರೈತರ ಮನಸ್ಸಿನಲ್ಲಿ ಯಡಿಯೂರಪ್ಪ ಮತ್ತು ದೇವೇಗೌಡರು ಉಳಿದಾರ, ಅದೇ ರೀತಿ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಸಹ ಈ ರೈತರ ಬಗ್ಗೆ ವಿಶೇಷ ಕಾಳಜಿ ತಂದು ಉಳಿತಾರ ಅನ್ನುವಂಥದ್ದು ನಮಗೊಂದು ನಂಬಿಕೆ ಬಂದೈತಿ. ಯಾಕಂದ್ರೆ ಸಿದ್ದರಾಮಯ್ಯ ಸಾಹೇಬರು ಸುದೀರ್ಘ ಕಾಲ 8 ವರ್ಷಗಳ ಕಾಲ ಈ ರಾಜ್ಯ ಆಳಿದಾರ. ಅದು ಏನಾದರೂ ಮಾಡ್ತಾರಂತ ನಾವು ಮಾಡಿದ್ದೇವೆ. ಅವರು ರೈತರ ಬಗ್ಗೆ ಯಾವುದೂ ಕಾಳಜಿ ತಗೊಳ್ಳರೆ ಅವರು ರಾಜೀನಾಮೆ ಕೊಟ್ಟು ಹೋದರು. ಈಗ ಮುಂಬರುವ ಮುಖ್ಯಮಂತ್ರಿಗಳಾದರೂ ವಿಶೇಷ ಕಾಳಜಿಯನ್ನು ತಗೊಂಡು ಏನಿವತ್ತು ನ್ಯಾಯಾಧೀಕರಣ ಒಂದು ತೀರ್ಪು ಕೊಟ್ಟಿದೆ, ಅದನ್ನು ವಿಶೇಷ ಗಮನಕ್ಕೆ ತಗೊಂಡು ಅದನ್ನು ಮಾಡಿದ್ರೆ ಭಾಳ ಒಳ್ಳೆಯದು. ಯಾಕಂದ್ರೆ ನಾವು ರೈತರು ಕೂಡ ಅವ್ರನ್ನ ಪೂಜೆ ಮಾಡ್ತೀವಿ. ಯಾಕಂದ್ರೆ ದೇವೇಗೌಡರು ಯಡಿಯೂರಪ್ಪ ಅಂತ ನಾವೇನು ಇವತ್ತು ರೈತರ ಮನುಷ್ಯರಲ್ಲಿ ಉಳಿದಾರ, ಅವರು ಉಳಿತಾರೆ. ಯಾಕಂದ್ರೆ ಸಿಎಂಗಳು ರೈತರ ಪರವಾಗಿರಬೇಕು. ಯಾಕಂದ್ರೆ ನಮ್ಮ ಭರವಸೆ ಮೂಡಿದೆ. ಯಾಕಂದ್ರೆ ಇಬ್ಬರು ನಾಯಕರಿಗೆ ಅವರು ಭೇಟಿಯಾಗ್ಯಾರಂದ್ರೆ ರೈತರ ಬಗ್ಗೆ ಒಂದು ಕಾಳಜಿ ಐತಿ, ಅವರಿಗೆ ಬಲಿ ಐತಿ, ನಾವು ಒಂದು ಭರವಸೆ ಒಳಗಿದ್ದೀವಿ. ಮುಂದಿನ ದಿನಮಾನದೊಳಗೆ ಅವರು ಯಾವ ರೀತಿ ಕೆಲಸ ಮಾಡ್ತಾರೆ ನೋಡಬೇಕು. ಅದೇ ವಿಚಾರಗೋಸ್ಕರವಾಗಿ ಇವತ್ತೇನೋ ನಮ್ಮ ಅರವಿಂದ್ ಕುಲಕರ್ಣಿ ಸಾಹೇಬರ ಅಧ್ಯಕ್ಷರ ನೇತೃತ್ವದಲ್ಲಿ ಒಂದು ನಾಳೆ ಏನು ಒಂದು ವಿಚಾರ ಸಂಕಿರಣ, ಆಲಮಟ್ಟಿ ಎತ್ತರದ ಬಗ್ಗೆ ಒಂದು ವಿಚಾರಣಾ ಸಂಕಿರಣ ಇಟ್ಟುಕೊಂಡಿದ್ದೀವಿ. ಮತ್ತು ನಮ್ಮ ವಿಜಯಪುರ ಜಿಲ್ಲೆಯ ರೈತರು ಏನದಾರಲ್ಲ, ಇವತ್ತು ಏನು ಅವರು ಮಾಡೋರು ಒಂದು 2-3 ಮಂದಿ ಮಾಡ್ತಾರೆ ಅಂಥೇಳಿ ಯಾವತ್ತು ಮನೆಯೊಳಗೆ ಕುಂದ್ರಬಾರ್ದು. ಈ ವಿಚಾರ ಸಂಕಿರಣದೊಳಗೆ ಪಾಲ್ಗೊಂಡು ಆ ಆಲಮಟ್ಟಿ ನೀರಾವರಿ ಬಗ್ಗೆ ಏನೇನು ಸಮಸ್ಯೆಗಳದಾವ, ಆ ತಜ್ಞರದನ್ನ ಬಗ್ಗೆ ತಿಳುವಳಿಕೆ ಹತ್ತರ. ನಮಗೂ ಅಷ್ಟೊಂದು ದಿನ ತಿಳುವಳಿಕೆ ಇಲ್ಲ. ನಾವು ಇಟ್ಟು ದೊಡ್ಡವರಾಗಿ ಹೊಲದಾಗ ದುಡಿತೇವೆ ಅಂದ್ರೆ ಆ ನ್ಯಾಯಾಧೀಕರಣದ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ, ನೀರಾವರಿ ಬಗ್ಗೆನೂ ಗೊತ್ತಿಲ್ಲ. ಆದ ಕಾರಣ ವಿಶೇಷವಾಗಿ ನಮ್ಮ ರೈತರು ನಿರ್ಲಕ್ಷ್ಯ ವಹಿಸದೆ ಈ ವಿಚಾರ ಸಂಕಿರಣ ಕಾರ್ಯಕ್ರಮದೊಳಗೆ ಭಾಗವಹಿಸಬೇಕು. ಮನೆಯಾಗ ಕೂತ್ಕೊಂಡು ಕುಂದ್ರದಾಗ ಅರ್ಥವಿಲ್ಲ. ಯಾಕಪ್ಪ ಅಂತಂದ್ರೆ ನಮ್ಮ ದೇಶ ಕೃಷಿ ಪ್ರಧಾನವಾದ ರಾಷ್ಟ್ರ ಅಂತೇಳಿ ನಾವು ಎಲ್ಲರೂ ಹೇಳ್ಕೊತೀವಿ. ಯಾಕೆ ನಮ್ಮ ಕೃಷಿ ಪ್ರಧಾನವಾದ ಭಾರತ ದೇಶದೊಳಗೆ ನಮ್ಮ ಕೃಷಿ ಹೆಚ್ಚೆಚ್ಚಿಗೆ ಆಯಿತು ಅಂತಂದ್ರೆ ಯಾಕಂದ್ರೆ ನೋಡ್ರಿ, ಇವರೇನು ಉದ್ಯಮಿಗಳ ಬಗ್ಗೆ ಹೇಳ್ತಾರೆ, ಆ ಉದ್ಯಮಕ್ಕಿಂತ ಕೃಷಿ ಉದ್ಯಮ ಮಾತಾಡೋದಿದ್ದು. ಈ ಕೃಷಿ ಉದ್ಯಮದಿಂದ ಎಲ್ಲನೂ ಹಿಂದೆ ಬರುವಂಥದ್ದು. ನಮ್ಮ ಕೃಷಿ ಉದ್ಯಮದಲ್ಲಿ ನೋಡ್ರಿ, ನಾವು ರೈತರು ಹೆಣ್ಣು ಮಕ್ಕಳಿಗೆ ಇವತ್ತಿನ ದಿವಸ ನಾವು 600 ರೂಪಾಯಿ ಪಗಾರ ಕೊಡ್ತೀವಿ. ನಮ್ಮ ಹೊಲದಲ್ಲಿ ಕೆಲಸಕ್ಕೆ ಬಂದರೆ ಗಂಡಾಳಿಗೆ 1,000 ಕೊಡ್ತೀವಿ. ಗಂಡಾಳಿಗೆ ತಿಂಗಳಿಗೆ 30,000 ಪೇಮೆಂಟ್ ಕೊಡುವಂಥದ್ದು, ಹೆಣ್ಣು ಮಕ್ಕಳಿಗೆ 9,000ರಿಂದ 15,000ರಿಂದ 16,000 ರೂಪಾಯಿ ಪೇಮೆಂಟ್ ಕೊಡುವಂಥದ್ದು ಇವತ್ತು ನಮ್ಮ ಕೃಷಿ ವಲಯ. ಅಂಥ ಒಂದು ದೊಡ್ಡವಾದ ಕೃಷಿ ಉದ್ಯಮ ಅಂತ ನಾವು ಅನ್ಕೋತೀವಿ. ಕೃಷಿ ದೊಡ್ಡವಾದಂಥ ಒಂದು ಕೃಷಿ ಉದ್ಯಮಕ್ಕೆ ಒಂದು ಸಂಪೂರ್ಣ ನೀರಾವರಿ ಕೊಟ್ಟರೆ ನಾವು ಯಾರೂ ಯಾವ ಮಹಾರಾಷ್ಟ್ರಕ್ಕಾಗಲಿ ಎಲ್ಲಿ ಹೋಗೋ ಅವಶ್ಯಕತೆ ಬರೋದಿಲ್ಲ. ನಮ್ಮ ರೈತರ ಜೊತೆ ನಮ್ಮ ಕೃಷಿ ಕಾರ್ಮಿಕರು ದೊಡ್ಡ ಒಂದು ಲಾಭದಾಯಕಿದ್ದು ಅವರ ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣ ಕೊಡುವುದರಲ್ಲಿ ಆಗಿರ್ಬೋದು, ಒಳ್ಳೆಯ ಒಂದು ಬೇರೆ ಬೇರೆ ವಿಚಾರದಲ್ಲಿ ಅವರು ಶಕ್ತಿ ಬರುವಂಥದ್ದಾಗುತ್ತದೆ. ಅದಕ್ಕೆ ನಮಗೇನು ಸರ್ಕಾರದವರು ಏನು ಈ ಭಾಗ್ಯಗಳು ಕೊಡೋದು ಅವಶ್ಯಕತೆ ಇಲ್ಲ. ನಮ್ಮ ರೈತರಿಗೆ ಕೊಡಬೇಕಾಗಿದ್ದೇನು ಒಂದು ನೀರ ಗುಣಮಟ್ಟದವಾದಂಥ ವಿದ್ಯುತ್, ಇವು 2 ಕೊಟ್ಟರೆ ನಾವು ಎಲ್ಲರನ್ನ ಹಿಡ್ಕೊಂಡು ಹೋಗೋ ಶಕ್ತಿ ನಮ್ಮ ರೈತ ವರ್ಗಕ್ಕೆ ಅದ. ಇವ್ರು ಯಾವ ಭಾಗ್ಯಗಳಿಗೂ ಕೂಡ ಆ ಭಾಗ್ಯಗಳಿಂದ ನಮ್ಮ ಉದ್ಯೋಗ ಆಗಲ್ಲ. ಯಾಕೆ ನಾವು ನಮ್ಮ ರೈತರಿಗೆ ಒಂದು ಒಳ್ಳೆಯ ನೀರು, ಕರೆಂಟ್, ವಿದ್ಯುತ್ 2 ಕೊಟ್ಟರೆ ನಾವೆಲ್ಲ ಬಡವ್ರನ್ನ ನಾವು ರೈತರು ಹಿಡ್ಕೊಂಡು ಹೋಗ್ತೀವಿ. ಇವ್ರು ಏನು ಹಿಡ್ಕೊಂಡು ಹೋಗೋ ಅವಶ್ಯಕತೆ ಬರೋದಿಲ್ಲ. ಆದ ಕಾರಣ ಈ ಏನು ನಮ್ಮ ಮುಂಬರುವ ಮುಖ್ಯಮಂತ್ರಿಗಳ ಏನು ನಿನ್ನೆ ಪ್ರಮಾಣ ವಚನ ಸ್ವೀಕಾರ ಮಾಡಿದಂಥ ನಮ್ಮ ಮಾನ್ಯ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಾಹೇಬ್ರ ಮ್ಯಾಗೆ ಭಾಳ ನಮ್ಮ ರೈತರದ್ದು ಒಂದು ಆಶಯ ಇದೆ. ಏನಂದ್ರೆ ರೈತರ ಪರವಾಗಿ ಇರ್ತಾರೆ, ರೈತರಿಗೆ ಒಂದು ಒಳ್ಳೆಯ ಬಜೆಟ್ಗಳು ಕೊಡ್ತಾರೆ, ರೈತ ನೀರಾವರಿ ಆಗಿರ್ಬೋದು ಒಂದು ಒಳ್ಳೆ ಗುಣಮಟ್ಟದ ವಿದ್ಯುತ್ ಕೊಡೋದರಲ್ಲಿ ಅವರು ಮುಂಚೂಣಿಯಲ್ಲಿ ಬರ್ತಾರೆ ಅನ್ನುವಂಥದ್ದು ಒಂದು ನಂಬಿಕೆ ನಮ್ಮ ರೈತರ ಬಳಿ ನಿನ್ನೆ ದಿನ ಹೆಚ್ಚಾಗಿದೆ. ಯಾಕೆ ಈ ಸಿದ್ದರಾಮಯ್ಯ ಸಾಹೇಬ್ರ ಮ್ಯಾಗಿತ್ತು, ಅವರು ಮಾಡಲಿಲ್ಲ, ಹಾಗೆ ಹೋಗ್ಬಿಟ್ರು. ಆದ ಕಾರಣ ನಾಳೆ ಏನು ನಮ್ಮ ವಿಚಾರಣಾ ಸಂಕಿರಣ ಕಾರ್ಯಕ್ರಮಕ್ಕೆ ನಮ್ಮ ರೈತರು ಯಾರೂ ಮನೆಯೊಳಗೆ ಕುಂದ್ರಬಾರ್ದು, ಎಲ್ಲರೂ ಅದರೊಳಗೆ ಭಾಗಿಯಾಗಿ ಇದು ವಿಚಾರಗಳು ಮಾಡೋಣ ಅನ್ನುವಂಥದ್ದು ಹೇಳಿ ನಾನು ಮಾದೇವಪತ್ತಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷರು ಎಲ್ಲರಿಗೂ ನನ್ನ ನಿಮ್ಮ ರೈತ ಸಂಘಟನೆಗಳು ಎಲ್ಲರೂ ಒಂದಾಗಿ ವಿಚಾರ ಸಂಕಿರಣ ಕರೆ ವಿಚಾರ ಸಂಕಿರಣನೇ ಆಯಿತು. ಇದ್ರ ಕುರಿತ ಹೋರಾಟ ಸ್ಪಷ್ಟವಾದಂಥ
ತಯಾರಿಲ್ಲ. ಈ ವಿಚಾರ ಅರ್ಧಂಬರ್ಧ ಚರ್ಚೆಗಳಾಗ್ತಾವ. ಒಂದು ಕಡೆ ಒಂದು ನಿರ್ಧಾರ ತೆಗೆದುಕೊಂಡು ಎಲ್ಲ ಸಂಘಟನೆಗಳು ಒಂದಾಗಿ ಒಂದು ನಿರ್ಧಾರ ತೆಗೆದುಕೊಂಡು ಅದನ್ನು ಹೋರಾಟ ಮಾಡಬೇಕು ಬೇಡವೋ ಅನ್ನೋದು ಕೂಡ ಯಾಕೆ ಆಗ್ತಾ ಇಲ್ಲ? ಇಲ್ಲ ಅದೇ ಪ್ರೋಗ್ರೆಸ್ ಮಾಡಬೇಕು. ಸರ್ಕಾರದ ದುಡ್ಡು ಐತೋ ಇಲ್ಲೋ ಅದು ಆಗಿದೆ ಬಿಡು ಅದ್ರ ಕುರಿತಾಗಿ ಸರ್ಕಾರಕ್ಕೆ ನೀವು ನಿಯೋಗ ತೆಗೆದುಕೊಂಡು ಯಾಕೆ ಹೋಗಲಿಲ್ಲ? ಎಲ್ಲ ನಿಮ್ಮ ರೈತ ಸಂಘಟನೆಗಳಲ್ಲಿ ಮೊದಲು ಭಿನ್ನಾಭಿಪ್ರಾಯಗಳು ಇರೋದ್ರಿಂದ